ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಹುಡುಗಿ ಜಯಪ್ರದಾ. ಸೊ ಇವತ್ತು ನಾವು ಎಣ್ಣೆ ಮತ್ತು ತುಪ್ಪ ಬೆಳೆಸದೆ ಬಿಸಿ ಬಿಸಿಯಾಗಿ ಸಬ್ಬಸಿಗೆ ಸೊಪ್ಪಿನ ರಾಗಿ ರೊಟ್ಟಿನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಟೇಸ್ಟಲ್ಲಿ ಯಾವುದೇ ರೀತಿ ವೇರಿಯೇಷನ್ ಇರಲ್ಲ, ಜೊತೆಗೆ ಸೂಪರ್ ಸಾಫ್ಟಾಗಿರುತ್ತೆ. ಸೊ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಕ್ಯಾರೆಟು, ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪನ್ನ ರಾಗಿ ಹಿಟ್ಟಿನ 2ರಷ್ಟು ಕ್ವಾಂಟಿಟಿಯಲ್ಲಿ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ನೀವು ಕೂಡ ಅದೇ ಥರ ತೊಗೊಳ್ಳಿ. ಯಾಕೆ ಅಂತಂದರೆ ನಾವು ತರಕಾರಿಗಳನ್ನ ಜಾಸ್ತಿ ಯೂಸ್ ಮಾಡಿದಾಗ ಡಯಾಬಿಟಿಕ್ ಮತ್ತು ಥೈರಾಯ್ಡ್ ಇರೋರಿಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ನಾವಿಲ್ಲಿ ಕಾರ್ಬೋಹೈಡ್ರೇಟ್ಸ್ನ ಕಡಿಮೆ ಮಾಡಿ ಸೊಪ್ಪು ತರಕಾರಿಗಳನ್ನ ಜಾಸ್ತಿ ತಿನ್ನಬೇಕು. ಸೊ ಅದಕ್ಕೋಸ್ಕರ ಉಪ್ಪು, ಜೀರಿಗೆ, ಶುಂಠಿ, ಅರಿಶಿನ ಹಾಕಿಬಿಟ್ಟು ಮತ್ತು ಬೆಳ್ಳುಳ್ಳಿನ ಹಾಕಿಬಿಟ್ಟು ನಾನು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಸೊ ರೆಸ್ಟ್ ಮಾಡೋಕ್ಕೆ ಬಿಟ್ಟಾಗ ಏನಾಗುತ್ತೆ, ನೀರನ್ನ ಬಿಟ್ಕೊಳ್ಳುತ್ತೆ. ಸೊ ಆಮೇಲೆ ನಾವು ರಾಗಿ ಹಿಟ್ಟನ್ನು ಹಾಕಿದಾಗ ಎಷ್ಟು ಕ್ವಾಂಟಿಟಿ ನೀರು ಹಾಕಬೇಕು ಅನ್ನೋದು ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇರೋದು. ಸೊ ನಾನಿಲ್ಲಿ 6 ಕಪ್ಪು ಚಿನ್ನದು, ನಾವು ಚಿಕ್ಕ ಟೀ ಲೋಟದಿಂದ ಏನು ಕುಡಿತೀವಲ್ಲ ಟೀನ, ಸೊ ಆ ಲೋಟದಲ್ಲಿ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, 6 ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಒಂದೊಂದೇ ಕಪ್ ಹಾಕಿ ನಿಧಾನಕ್ಕೆ ಕಲಿಸ್ತಾ ಇದ್ದೀನಿ. ಸೊ ಅದು ಹಿಡ್ಕೊತಾ ಇದ್ದಾನೆ ಅಲ್ವಾ, ಎಷ್ಟು ಕ್ವಾಂಟಿಟಿ ನೀರು ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ರೊಟ್ಟಿ ತಟ್ಟೋ ಹದಕ್ಕೆ ಬರಬೇಕು. ನೀವಿಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಯೂಸ್ ಮಾಡಿಕೊಂಡ್ರೆ ಸಾಕು. ತಣ್ಣೀರು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಹಾರ್ಡ್ ಬರುತ್ತೆ. ಇಲ್ಲಿ ನಾವು ಎಣ್ಣೆ ತುಪ್ಪ ಯೂಸ್ ಮಾಡದೇ ಇರೋದ್ರಿಂದ ಸ್ವಲ್ಪ ಅದು ಹಾರ್ಡ್ ಬರುತ್ತೆ. ಓಕೆ, ಉಗುರು ಬೆಚ್ಚಗಿನ ನೀರಿದ್ದರೆ ಸಾಕು, ತುಂಬ ಬಿಸಿ ಬಿಸಿ ನೀರೆಲ್ಲ ಏನು ಬೇಕಾಗಿಲ್ಲ. ಸೊ ಈ ಥರ ಎಲ್ಲ ನೀಟಾಗಿ ಕಲಸಿಟ್ಕೊಂಬಿಡಿ. ಅದನ್ನು 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ಸೊ ನಿಮ್ಗೆ ಗೊತ್ತಿದೆ ಅಲ್ವಾ, ಸಬ್ಬಸಿಗೆ ಸೊಪ್ಪು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಸ್ಪೆಷಲಿ ಹಾಲು ಕುಡಿಸೋ ತಾಯಂದಿರಿದ್ದರೆ ಅವ್ರಿಗೆ ಮಿಲ್ಕ್ ಸಿಕ್ರೇಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಇದೆ, ಲೋ ಕ್ಯಾಲರಿ, ಫೈಬರ್ ಇರೋದ್ರಿಂದ ಶುಗರು, ಥೈರಾಯ್ಡ್ ಇರೋರಿಗೆ ಬೆಸ್ಟ್ ಫುಡ್ ಇದು. ಮತ್ತು ನಾವಿಲ್ಲಿ ರಾಗಿ ಯೂಸ್ ಮಾಡೋದ್ರಿಂದ ರಾಗಿ ಕೂಡ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು, ಐರನ್ ಕಂಟೆಂಟ್ ಇರುತ್ತೆ. ಸೊ ಇದ್ರ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ರತಿಯೊಂದು ವೀಡಿಯೋಗೂ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಾನು ನನ್ನ ಜೀವನದಲ್ಲಿ ಮಾಡ್ಕೊಂಡಿರೋ ಚೇಂಜಸ್ಗಳು ನನಗೆ ಯಾವ ರೀತಿ ಉಪಯೋಗ ಆಗಿದೆನೋ 100% ನಿಮಗೂ ಕೂಡ ಅದೇ ರೀತಿ ಉಪಯೋಗ ಆಗುತ್ತೆ. ಅದಕ್ಕೆ ನಾನು ಈ ಚಾನಲ್ನ ಓಪನ್ ಮಾಡಿರೋದು. ನಾನು ಯಾವಾಗಲೂ ಹೇಳೋ ಥರ ನಮ್ಮ ಅಡುಗೆ ಮನೆಯಲ್ಲೇ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಇದೆ. ಬಟ್ ಅದನ್ನು ಯಾವ ರೀತಿ, ಎಷ್ಟು ಕ್ವಾಂಟಿಟಿಯಲ್ಲಿ ಇದು ಮಾಡ್ಕೋಬೇಕು ಅನ್ನೋದು ಮಾತ್ರ ನಮಗೆ ಗೊತ್ತಿರಬೇಕು. ಸೊ ಒಂದು ಕಡೆ ನಾನು ಹಂಚನ್ನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಹಂಚು ಬಿಸಿ ಆಗಬೇಕು, ಅದಕ್ಕೆ ನಾನು ಹೈ ಫ್ಲೇಮಲ್ಲೇ ಇಟ್ಟಿರೋದು. ಇಲ್ಲಿ ಬಟರ್ ಪೇಪರ್ಗೆ ನೀರನ್ನು ಹಾಕಿಬಿಟ್ಟು ರೊಟ್ಟಿನ ನಾನು ತಡ್ತಾ ಇದ್ದೀನಿ. ನೋಡಿ, ನೀವು ಯಾವುದೇ ರೀತಿ ಎಣ್ಣೆ ತುಪ್ಪ ಏನು ಬಳಸೋ ಅವಶ್ಯಕತೆನೇ ಇಲ್ಲ. ರೊಟ್ಟಿ ನೀಟಾಗಿ ಬಿಟ್ಕೊಳ್ಳುತ್ತೆ. ಅದು ಒಂದು ನಮ್ಗೆ ಹುಚ್ಚು ಭ್ರಮೆ, ಎಣ್ಣೆ ಹಚ್ಚಬೇಕು ಅನ್ನೋದು. ಮೊದಲು ನಾನು ಅದೇ ಥರ ಇದ್ದೆ. ಎಣ್ಣೆ ತುಪ್ಪ ಇವಾಗ ನಾವು ಈ ರೊಟ್ಟಿ ಮಾಡ್ತಿರೋ ಅದನ್ನ ಯಾವ ಥರ ಮಾಡ್ಬೇಕಂತ ಗೊತ್ತಾಗಿದೆಯಲ್ಲ, ಒಂದು ಹನಿ ಎಣ್ಣೆ ಯಾವುದಕ್ಕೂ ಹಾಕಲ್ಲ ನಾವು. ಇವನ್ ಒಗ್ಗರಣೆಗೆ ಕೂಡ ಟೇಸ್ಟಿಯಾಗಿರುತ್ತೆ ಅಂತ ಹಂಚೆಲ್ಲ ಕಾದ್ಮೇಲೆ ನೀವು ಕಾದಿದೆ ಅಂದರೆ ಒಂದು ಹನಿನೂ ರೊಟ್ಟಿನ ಈ ಥರ ಹಾಕಿ ಬಟರ್ ಪೇಪರ್ ಸಮೇತನೇ ಹಾಕಿ, ಸೊ ಮೇಲೆ ಸ್ವಲ್ಪ ನೀರನ್ನು ಏನಾಗುತ್ತೆ ಅದು ಚೆನ್ನಾಗಿ ಬೇಯಿಕೊಳ್ಳುತ್ತೆ. ಯಾಕಂದ್ರೆ ಬಟರ್ ಪೇಪರ್ ಮೇಲೆ ಈ ಬಟರ್ ಪೇಪರ್ ನೀಟಾಗಿ ಆರಾಮಾಗಿ ಬಿಟ್ಕೊಳ್ಳುತ್ತೆ. ಅಯ್ಯೋ ನಾನು ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇರೋದು. ಟೆನ್ಷನ್ ಬೇಕಾಗಿಲ್ಲ. ಬಟರ್ ಪೇಪರ್ ಅದೇ ಬಿಸಿ ಆದ್ಮೇಲೆ ಅದಾಗದೇ ಆರಾಮಾಗಿ ಯಾವುದೇ ರೀತಿ ಅಂಟ್ಕೊಳ್ಳಲ್ಲ ನೋಡಿ, ನಾನು ಎಷ್ಟು ಆರಾಮಾಗಿ ಹಾಕೊಳ್ಳಲ್ಲ ಅದು. ಸೊ ಈ ರೀತಿ ಯಾಕಂದ್ರೆ ಕೆಳಗಡೆ ನೀರು ಮಾಡ್ತೀವಿ, ನೀರು ಹಚ್ಚಿ ಅದ್ರ ಮೇಲೆ ತಟ್ಟಿದೀವಲ್ವಾ, ಡೆಫಿನೆಟ್ಲಿ ಅದು ಅಂಟ್ಕೊಳ್ಳಲ್ಲ. ಎಣ್ಣೆ ತುಪ್ಪದ ಚೆನ್ನಾಗಿ ಎರಡು ಸೈಡ್ ನೀವು ಎಲ್ಲ ಅಡುಗೆ ಬಟರ್ ಪೇಪರ್ ಯಾವಾಗ ಬಿಟ್ಕೊಳ್ಳುತ್ತೆ ಅಂದ್ರೆ ಕೆಳಗಡೆ ನಾವು ಮಾಡೋ ಅಡುಗೆರುವಾಗ ಒಂದೆರಡು ಪೇಪರ್ ತೆಗೆದ್ಮೇಲೆ ಮಾಡೋದು ರಾಗಿ ರೊಟ್ಟಿ ಎಷ್ಟು ಆರೋಗ್ಯಕರವಾಗಿರೋದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವೇ ಯೋಚನೆ ಮಾಡಿ, ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೂಡ ನನ್ನ ತರನೇ ಸಬ್ಬಸಿಗೆ ಸೊಪ್ಪು, ಹೆಲ್ದಿ ಲೈಫ್ ಸ್ಟೈಲ್ ತಗೊಂಡು ಸೊಪ್ಪುಗಳನ್ನ ಚೇಂಜ್ ಮಾಡ್ಕೊಂತಾ ಇರ್ತೀವಿ. ಒಂದೊಂದ್ಸತಿ ನಾನು ಪಾಲಕ್ ಕೂಡ ಬೇಕಾಗಿರೋದನ್ನ ಅದು ರೆಸಿಪಿ ಬೇಕಾದ್ರೆ ನಂಗೆ ಕಮೆಂಟ್ ಮಾಡಿ. ಮತ್ತೆ ನಾನು ಯಾವ ರೀತಿ ರೆಸಿಪಿಗಳನ್ನ ತೋರಿಸ್ಬೇಕು, ಈ ಥರ ಎರಡು ಕಡೆ ನೀವು ರೊಟ್ಟಿನ ನೋಡ್ಬೇಕು ಅಂತ ಅನಿಸ್ತಾ ಇದೆ ಎಣ್ಣೆ ಇಲ್ಲದೆ, ನಮ್ಮನೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀವು ಕೂಡ ಇದನ್ನ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ. ಸೊ ನಾವು ಇದನ್ನ ತಂಬುಳಿ, ನಿನ್ನೆ ನಾನು ಹೇಳಿದ ಬೆನಿಫಿಷಿಯಲ್ ಆಗಿರುವಂತ ಫುಡ್ ಇರುತ್ತಲ್ಲ. ಸೊ ರಾಗಿ ರೊಟ್ಟಿ ರೆಡಿ ಆಯ್ತು. ಅವಳಿಗೆ ಮಗಳಿಗೆ ಹಸುವಾಗಿತ್ತು, ಸೊ ಅದಕ್ಕೆ ನಾವು ತಂಬುಳಿ ನಿನ್ನೆ ಪೋಸ್ಟ್ ಮಾಡಿದ್ವಿ. ಅದೇ ನಾನು ಅವಳಿಗೆ ಯಾವ ರೀತಿಯಾದಂಥ ಕರಿಬೇವಿನ ತಂಬುಳಿ ಮಾಡಬೇಕು ಅಂತ ಹೇಳಿ ಅದ್ರ ಜೊತೆ ನಾನು ಕಡಿಮೆನೇ ಯೂಸ್ ಮಾಡಿದ್ದೆ. ಬಟ್ ಇದು ನಿನ್ನೆ ವಿಡಿಯೋ ಮಾಡಿರೋದ್ರಿಂದ ಬಿಸಿ ಬಿಸಿ ತಂಬುಳಿ ಜೊತೆ ಬಿಸಿ ಬಿಸಿ ಮಾಡಿ ರಾಗಿ ರೊಟ್ಟಿ, ಎರಡನೇ ರೊಟ್ಟಿನ ತಳಗೆ. ಸೊ ನಾವೇನು ತಿಂತೀವೋ ಅದನ್ನೇ ಕೊಡೋದು. 1 ಇಯರ್ ಆದ್ರೂ ಕೂಡ ಅವಳಿಗೆ ನಾನು ಸಪರೇಟ್ ಫುಡ್ ಕೊಡಲ್ಲ. ನಾವೇನು ತಿಂತೀವೋ ಅದೇ ಆಗಿರೋ ಇವಾಗಿಂದಾನೆ ಹೆಲ್ದಿ ರೆಸಿಪಿಗಳನ್ನ ಆರಾಮಾಗಿ ಮಾಡ್ಕೋಬಹುದು. ಇನ್ನು ಅವಳಿಗೆ ಸಪರೇಟ್ ಮಾಡಿದಾಗ ಟೇಸ್ಟ್ ಇರುತ್ತೆ. 4 ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಮರೀದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಮತ್ತೆ ಯಾವೆಲ್ಲ ರೆಸಿಪಿಗಳನ್ನ ಮೇಲೆ ನೋಡಬೇಕು, ಎಣ್ಣೆ ಇಟ್ಕೊಂಡು ಬೇಗ ಮಾಡಬೇಕು, ನಾನು ತೋರಿಸಬೇಕು ಅಂತ ಅನ್ಕೊಂತೀವಿ, ಅದನ್ನ ಕಮೆಂಟ್ ಸೆಕ್ಷನ್. ಸೊ ಅದಕ್ಕೋಸ್ಕರ ನಾನು ನಿಮಗೋಸ್ಕರ ನೋಡಬಹುದು, ನೀವು ಯಾವ ತರ ಡೈಲಿ ನಾನು ಏನು ತಿಂತಾ ಇದ್ದೀನಿ ಅದನ್ನೇ ನಾನು ಯಾವುದೇ ರೀತಿ ಎಣ್ಣೆ ಉಪಯೋಗಿಸೋ ಹಾಗೇನೆಲ್ಲ ಆರಾಮಾಗಿ ಮಾಡಬಹುದು.
ಇಂಪ್ರೂವ್ ಆಗಿದೆ, ಹೆಚ್ಚಿನ ನಿಮ್ದು ಕೂಡ ವಿಡಿಯೋಗಳನ್ನ ಆಗುತ್ತೆ. ನಿಮಗೆ ಸೊ ತೋರಿಸ್ತಾ ನೀವು ಇರ್ತೀನಿ. ಕೂಡ ದಯವಿಟ್ಟು ಟ್ರೈ ನನ್ನ ಮಾಡಿ ಚಾನಲ್ನ ಅನ್ನೋದೇ ನನ್ನ follow ಒಂದು ಮಾಡಿ, subscribe ಕೋರಿಕೆ. ಮಾಡಿ. ಸೊ ನೋಡಿ, ಎಲ್ಲ ರೊಟ್ಟಿಗಳಾದ್ಮೇಲೆ ನೋಡಿ ಬಿಸಿ ಎಷ್ಟೊತ್ತಾಯ್ತು ಆರಿದ್ಮೇಲೆ ನಾನು ಕೂಡ ಮಾಡಿ ಬಿಸಿ ಆರ್ಲಿ ಅಂತ ಸೂಪರ್ ಇಟ್ಟಿದ್ದೆ ನೋಡಿ, ಸಾಫ್ಟ್ ಎಷ್ಟು ಸಾಫ್ಟ್ ಆಗಿರುತ್ತೆ. ನೀವು ಆಗಿದೆ. ಬೆಳಗ್ಗೆ ಮಾಡಿದ್ರೆ ರಾತ್ರಿ ಸೂಪರ್ ಸಾಫ್ಟ್ ಪ್ಲಸ್ ಟೇಸ್ಟಿ ಕೂಡ ಇರುತ್ತೆ. ಇದೇ ರೀತಿ ಹೆಚ್ಚಿನ ರೆಸಿಪಿಗಳು you so much for watching. Love you all. Please subscribe to my channel. Have a nice day. Bye ಥ್ಯಾಂಕ್ ಯು bye. ಸೋ ಮಚ್. ಲವ್ ಯು ಆಲ್. ಹ್ಯಾವ್ ಅ ನೈಸ್ ಡೇ. ಅಡುಗೆ ಬಾಯ್ ಮಾಡಿದಾಗ ಬಾಯ್. ಯಾವ ಅಡುಗೆ ಕೂಡ ಸೂಪರ್ ಆಗಿರುತ್ತೆ.